ಇಲ್ಲಿ ರೈತ ಪರ ಹೋರಾಟಗಾರರ ಹೋಟೆಲ್ ನಾಗರಾಜರಂತ ಕರ್ನಾಟಕದ ಧೀಮಂತ ಹೋರಾಟಗಾರರ ಕೇಸನ್ನ ಹಿಂಪಡೆದುದನ್ನು ನಾವು ಸ್ವಾಗತಿಸುತ್ತೇವೆ, ಅಭಿನಂದಿಸುತ್ತೇವೆ. ಅದೇ ಸಂದರ್ಭದಲ್ಲಿ ಮುತಾಲಿಕ್ನಂತಹ, ಚೈತ್ರ ಕುಂದಾಪುರದಂತ, ಯತ್ನಾಳ್ನಂತಹ ಕೋಮು ಕ್ರಿಮಿಗಳ ಕೇಸನ್ನ ಹಿಂಪಡೆದದನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ನಾವು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೀವು ಈ ರಾಜ್ಯದಲ್ಲಿ ಏನನ್ನ ಮಾಡಲಿಕ್ಕೆ ಹೊರಟಿದ್ದೀರಿ ಎನ್ನುವುದನ್ನ, ಯಾರನ್ನ ಮೆಚ್ಚಿಸಲಿಕ್ಕೆ ಹೊರಟಿದ್ದೀರಿ ಎನ್ನುವುದನ್ನ, ಈ ರೀತಿಯ ಕೇಸುಗಳನ್ನು ಹಿಂಪಡೆಯುವಂತಹ ಚರ್ಚೆಗಳು ನಿಮ್ಮ ಸಚಿವ ಸಂಪುಟದಲ್ಲಿ ನಡೆಯುತ್ತಾ ಇದೆಯೋ ಅಥವಾ ಬಿ.ಎಲ್. ಸಂತೋಷ್ ರವರು ಬಂದು ಕಚೇರಿಯಲ್ಲಿ ಕೂತು ಈ ರೀತಿಯ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿರುವಂತಹ ಸರ್ಕಾರಗಳು ಈ ರಾಜ್ಯದ ಪ್ರಜ್ಞಾವಂತ ಜನತೆಗೆ ಉತ್ತರಿಸಬೇಕಂತ ಹೇಳಿ ಬಹಳ ಕಳಕಳಿಯಾಗಿ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮನ್ನ ಮಂಗ ಮಾಡುವಂತ ರಾಜ್ಯದ ಪ್ರಜ್ಞಾವಂತ ನಾಗರಿಕರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಇನ್ನಾದರೂ ಬಿಡಬೇಕಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ನೀಟ್ ಎಕ್ಸಾಮಿನ ಸಂದರ್ಭದಲ್ಲಿ, ಸಿಇಟಿ ಎಕ್ಸಾಮಿನ ಸಂದರ್ಭದಲ್ಲಿ ಇಲ್ಲಿಯ ಮೇಲ್ವರ್ಗದವರು ಶನಿವಾರ ಧರಿಸಿದ್ದನ್ನ ತೆಗೆಸಿದಂತಹ ಸಂದರ್ಭ ಬಂದಾಗ ಇಲ್ಲಿರುವಂತಹ ಬ್ರಾಹ್ಮಣ ವರ್ಗದ ಮನೋಭಾವಕ್ಕೂ ಅವರ ಧಾರ್ಮಿಕವಾದಂತಹ ನಂಬಿಕೆಗಳಿಗೆ ನೋವುಂಟಾದಾಗ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟಗಳಿಗೆ ನೋವುಂಟಾಯಿತು, ಸಿದ್ದರಾಮಯ್ಯರವರಿಗೆ ನೋವುಂಟಾಯಿತು. ಕಾಂಗ್ರೆಸ್ ಸರ್ಕಾರ ಶನಿವಾರದ ವಿಚಾರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾದಂತ ಅನಿವಾರ್ಯ ಸಂದರ್ಭ ಬಂದಾಗ ಇಲ್ಲಿ ಹಿಜಾಬ್ ಅನ್ನ ಮುಸಲ್ಮಾನರಿಗೆ ನೀಡಬೇಕಾಗಿ ಬಂತು. 3 ವರ್ಷಗಳಲ್ಲಿ ಹಿಜಾಬ್ ಅನ್ನ ನೀಡಿದವರು ಶನಿವಾರದ ಹೆಸರಿನಲ್ಲಿ ಇಲ್ಲಿ ಹಿಜಾಬ್ ಅನ್ನ ನೀಡಿದ್ರು. ಹಿಜಾಬ್ ಅನ್ನ ಅವರು ಹಿಂಪಡೆದಂತ ನಂತರ ಇಲ್ಲಿರುವಂತಹ ಹಿಂದುತ್ವ ಭೀಕರ ಹೋರಾಟಗಾರರನ್ನ ಸಂತೋಷಪಡಿಸಲಿಕ್ಕೋಸ್ಕರ, ಅವರ ಬಾಯಿಯನ್ನು ಮುಚ್ಚರಿಸಲಿಕ್ಕೋಸ್ಕರ, ಬಿಜೆಪಿಯ ಐಟಿ ಸೆಲ್ಗಳಿಗೆ ಉತ್ತರವನ್ನ ಕೊಡುವುದನ್ನ ತಡೆಯಲಿಕ್ಕೋಸ್ಕರ ಇವತ್ತು ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಹೆಸರಾಂತ ಕೋಮುವಾದಿಗಳ, ಹೆಸರಾಂತ ಕೋಮು ಗಲಭೆಗಾರರ ಕೇಸುಗಳನ್ನ ಹಿಂಪಡೆಯುವ ಮೂಲಕ ಅವರಿಗೆ ಯಾವ ರೀತಿ ಹಿಜಾಬ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಗೇಟಿನ ಹೊರಗೆ ನಿಲ್ಲಿಸಿದವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಯಿತು, ಅದೇ ರೀತಿಯಲ್ಲಿ ಇವತ್ತು ಕೇಸನ್ನು ಹಿಂಪಡೆಯಲಾಗಿದೆ. ಅಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿದಂತ ಹಲವು ಹೋರಾಟಗಾರರ, ಮಾನವ ಹಕ್ಕು ಹೋರಾಟಗಾರರ, ಮುಸ್ಲಿಂ ಸಮುದಾಯದ ಪರ ಹೋರಾಟ ಮಾಡಿದಂತ ಹೋರಾಟಗಾರರ ಕೇಸನ್ನ ಹಿಂಪಡೆಯಲಿಕ್ಕೆ ಪರಮೇಶ್ವರ್ ಅವರ ಟೇಬಲ್ ನಲ್ಲಿದ್ದಂತ ಒಂದೇ ಒಂದು ಮನವಿ ಸರ್ಕಾರದಲ್ಲಿ ಇದುವರೆಗೆ ಚರ್ಚಿಸಲ್ಪಡಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ದಾವಣಗೆರೆ ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಿನ ಮುಸ್ಲಿಮರು ಒಂದಾಗಿದ್ದಾರೆ. ನಮ್ಮ ಉಲೆಮಾಗಳು, ಇಲ್ಲಿನ ಉಮರಾಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾಗಿದಂತಹ ಮುನ್ಸೂಚನೆ ಯಾವಾಗ ಸಿಕ್ಕಿದೆ, ಆವಾಗ ತರಾತುರಿಯಲ್ಲಿ ಬಂದು ಆ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಆ ಆದೇಶವನ್ನು ವಾಪಸ್ ಪಡೆದ ಕೂಡಲೇ ಎಲ್ಲಿಯಾದ್ರೂ ಬಿಜೆಪಿಯವರು ಅದಕ್ಕೆ ಕಿರಿಕು ಮಾಡಬಹುದು, ಅಥವಾ ಬಿಜೆಪಿಯನ್ನು ಸ್ವಲ್ಪ ಸಂತೃಪ್ತಿ ಪಡಿಸಬೇಕು, ಅಥವಾ ಬಿಜೆಪಿಯವರು ಏನಾದರೂ ಸಮಸ್ಯೆ ಮಾಡಿದ್ರೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ಏನು ಮಾಡಿದ್ದಾರೆ, ಕೇಸುಗಳನ್ನು ವಾಪಸ್ ಪಡೆಯುವ ಸಂದರ್ಭದಲ್ಲಿ 2 ದೇಶ ಭಾಷಣಗಾರರ ಈ ನಾಡಿನ ಅಶಾಂತಿಗೆ, ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವಂತಹ, ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿದ್ದಂತಹ ಕೋಮು ಕ್ರಿಮಿಗಳ ಕೇಸುಗಳನ್ನು ವಾಪಸ್ ಪಡೆದಿದ್ದಾರೆ ಈ ಸರ್ಕಾರ. ಒಂದು ವೇಳೆ ನಿಮಗೆ ವಾಪಸ್ ಪಡೆಯಬೇಕು ಅಂತ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಆದ್ರೆ ಇಲ್ಲಿ ಬೇರೆ ಎಷ್ಟೋ ಕೇಸುಗಳಿತ್ತು. ಅದೆಷ್ಟೋ ಕನ್ನಡ ಪರ ಸಂಘಟನೆಗಳ ಮೇಲೆ ಇಲ್ಲಿ ಕಳಸಾ ಬಂಡೂರಿ ಅಥವಾ ಮೇಕೆದಾಟು ಯೋಜನೆಯ ಸಂದರ್ಭದಲ್ಲಿ, ಕಾವೇರಿಯ ಗಲಭೆಯ ಸಂದರ್ಭದಲ್ಲಿ, ಅಥವಾ ರೈತ ಪರ ಹೋರಾಟಗಳ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ನಡೆದಂತ ಅದೆಷ್ಟೋ ಕೇಸುಗಳಿತ್ತು. ಅದನ್ನು ಯಾಕೆ ನೀವು ಪಡೆಯಲಿಲ್ಲ? ಕೇಂದ್ರ ಸರ್ಕಾರ NRC ಎಂಬಂತಹ ಒಂದು ಅವೈಜ್ಞಾನಿಕವಾದಂತಹ ಕಾನೂನನ್ನು ಈ ದೇಶದಲ್ಲಿ ಜಾರಿಗೆ ತಂದಾಗ ಅದರ ವಿರುದ್ಧ ಈ ರಾಜ್ಯದಾದ್ಯಂತ ಹೋರಾಟ ನಡೆಯಿತು. ಇದೇ ಮಂಗಳೂರಿನ ಬಂದರಿನಲ್ಲಿ ಅವತ್ತು ಗೋಲಿಬಾರ್ ಮಾಡಿದ್ರು ಪೊಲೀಸರು, 2 ಅಮಾಯಕರನ್ನು ಕೊಂದು ಹಾಕಿದ್ರು. ಅದೆಷ್ಟೋ ಸಂಘಟನೆಗಳು ಸತ್ಯಶೋಧನಾ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅದೆಷ್ಟೋ ವರ್ಷದಿಂದ ಈ ಬಗ್ಗೆ ಬಲವಾದಂತಹ ಬೇಡಿಕೆಗಳಿತ್ತು. ಅಲ್ಲಿ ಯಾರ ಮೇಲೆಲ್ಲ ಕೇಸು ದಾಖಲಾಗಿದೆ ಅವರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ. ಈ ಸರ್ಕಾರಕ್ಕೆ ಆ ಕೇಸುಗಳನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ವಕ್ಫಿನ ಸಂದರ್ಭದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಾಗ ಎಷ್ಟೋ ಜನರ ಮೇಲೆ ಇಲ್ಲಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿತು ಈ ಕಾಂಗ್ರೆಸ್ ಸರ್ಕಾರ. ನಿಮಗೆ ಏನಾದರೂ ಇಲ್ಲಿ ನ್ಯಾಯದ ಪರವಾಗಿ ಇಲ್ಲಿ ಹೋರಾಟಗಾರರ ಮೇಲೆ, ನೈಜ ಹೋರಾಟಗಾರರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಇದ್ರೆ ಆ ಕೇಸುಗಳನ್ನು ನಿಮಗೆ ವಾಪಸ್ ಪಡೆಯಬಹುದಿತ್ತು.
ಆ ಹಿಜಾಬಿನ ಹೆಸರಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರ ಮೇಲೆ ದಾಖಲಾದಂತಹ ಪ್ರಕರಣಗಳು ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ಮುಂದೆ ಅಲೆಯುತ್ತಾ ಇದ್ದಾರೆ ಅವರು. ಆ ಕೇಸುಗಳನ್ನು ಈ ರಾಜ್ಯ ಸರ್ಕಾರಕ್ಕೆ ಯಾಕಾಗಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ? ರಾಜ್ಯದಾದ್ಯಂತ ಎಷ್ಟೋ ಕಡೆಗಳಲ್ಲಿ ಟಿಪ್ಪು ಜಯಂತಿ ಹೆಸರಿನಲ್ಲಿ ಅಮಾಯಕರ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಗಲಭೆ ನಡೆಸಿದ್ದಾರೆ. ಆದರೆ ಅಮಾಯಕರ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರಕರಣ ದಾಖಲಾಗಿದೆ. ನಿಮಗೆ ಒಂದು ವೇಳೆ ಆ ಕೇಸುಗಳನ್ನು ವಾಪಸ್ ಪಡೆಯುವಂತಹ ಉದ್ದೇಶ ಇದ್ರೆ ಇವರ ಕೇಸುಗಳನ್ನು ವಾಪಸ್ ಪಡೆಯಬಹುದಿತ್ತು. ಆದರೆ ಇದನ್ನು ಯಾವುದನ್ನು ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಜೆಪಿಗೆ ಶರಣಾಗಿಕೊಂಡು ಸಂಘ ಪರಿವಾರದ ಮುಂದೆ ಕೊಡುಕೊಳ್ಳುವಿಕೆ ರಾಜಕೀಯವನ್ನು ಇದೇ ರಾಜ್ಯದಲ್ಲಿ ಮಾಡ್ತಾ ಇದೆ. ನಾಚಿಕೆ ಆಗ್ಬೇಕು. ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಇಲ್ಲಿನ ಮುಸಲ್ಮಾನರು ಶುಕ್ರವಾರದಂದು ಜುಮಾ ನಮಾಜನ್ನು ಕೂಡ ಕೆಲವು ಕಡೆಯಲ್ಲಿ ಮಾಡದೆ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯವಾಗಿದೆ ಅಂತಾದ್ರೆ ಅದೇ ಮುಸಲ್ಮಾನರಿಗೆ ಈ ಸರ್ಕಾರವನ್ನು ಕಿತ್ತು ಬಿಸಾಡಲಿಕ್ಕೂ ಕೂಡ ಖಂಡಿತವಾಗಿಯೂ ಸಾಧ್ಯವಿದೆ. ಆ ಶಕ್ತಿ ಈ ರಾಜ್ಯದ ಮುಸಲ್ಮಾನರಿಗೆ ಇದೆ ಅಂತ ಹೇಳುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಕೇವಲ ಪ್ರಾಣಿಗಳ ಮೇಲೆ ದಯೆ ಇದೆ ಅಂತ ಹೇಳಿಕೊಂಡು ಬಸ್ಸಿನ ಹಿಂದೆ ಬೋರ್ಡ್ ಬರೆದಿಟ್ಟರೆ ಸಾಕಾಗುವುದಿಲ್ಲ. ಆ ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯರನ್ನು ಹತ್ಯೆ ಮಾಡುವುದನ್ನು ಕೂಡ ತಡೆಯಲಿಕ್ಕೆ ಈ ಸರ್ಕಾರಕ್ಕೆ ಗೊತ್ತಿರಬೇಕು. ಮುಸಲ್ಮಾನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಹಲ್ಲೆಗಳಾಗುವಾಗ ಅದನ್ನು ತಡೆಯುವುದಕ್ಕೆ ಗೊತ್ತಿರಬೇಕು. ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಹೇಳ್ತಾ ಇರುವಂತದ್ದು ಈ ಎರಡೂ ಪ್ರಕರಣಗಳಲ್ಲಿ ಒಂದು ಗೋವಿನ ಹೆಸರಿನಲ್ಲಿ ನಡೆಯುವಂತಹ ರಾಜಕೀಯ, ಗೋವಿನ ಹೆಸರಿನಲ್ಲಿ ಗೂಂಡಾಗಳು ನಡೆಸುವಂತಹ ದಾಳಿಗಳು ಇದು ಕೊನೆಯಾಗಬೇಕು. ಇದು ಕೊನೆ ಆಗಲೇಬೇಕು. ಇದು ಮುಂದುವರಿಬಾರದು. ಮತ್ತೊಂದು, ಇಲ್ಲಿ ಕೇಸುಗಳನ್ನು ಹಿಂಪಡೆಯುವ ಬರದಲ್ಲಿ ದ್ವೇಷ ಭಾಷಣಗಾರರ ಮೇಲೆ ದಾಖಲಾದಂತಹ ಆ ಕೇಸುಗಳನ್ನು, ಆ ಪ್ರಕರಣವನ್ನು ಹಿಂಪಡೆದಂತಹ ಸರ್ಕಾರದ ನಿಲುವನ್ನು ಕೂಡಲೇ ವಾಪಸ್ ತೆಗಿಬೇಕು. ಕೂಡಲೇ ವಾಪಸ್ ತೆಗೆಯುವ ಮೂಲಕ ಈ ರಾಜ್ಯದ ಸಾಮರಸ್ಯಕ್ಕೆ, ಇಲ್ಲಿನ ಶಾಂತಿಗೆ ಅವರು ಭಂಗ ತರುವಂತಹ ಕೆಲಸ ಮಾಡುವವರನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಅವರ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ.